ಹಾಯ್ ಫ್ರೆಂಡ್ಸ್, ಸ್ಪಿನಾಕ್ ಅಕ್ಕಾ ನೂಡಲ್ಸ್. ಈ ಸ್ಪಿನಾಕ್ ಅಕ್ಕಾ ನೂಡಲ್ಸು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಪ್ಯಾಕಲ್ಲಿ 2 ಇರುತ್ತೆ. ಸೊ ಮಕ್ಳಿಗೆ ಸ್ವಲ್ಪ ಮಾಡಿಕೊಡ್ಬೇಕಂದ್ರೆ ನೀವು ಒಂದರಲ್ಲಿ ಹಾಫ್ ಮಾಡಿ ಕೂಡ ಬ್ರೇಕ್ಫಾಸ್ಟಿಗೆ ಕೊಡ್ಬೋದು ಎನಿ ಟೈಮು. ಸೊ ಇದಕ್ಕೆ ತರಕಾರಿ ಎಲ್ಲ ಹಾಕಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಫಸ್ಟು ಮೊದಲಿಗೆ ಈ ಸ್ಪಿನಾಕು ನೀರು ಬಾಯ್ಲ್ ಆದಾಗ ನಾನಿವಾಗ ಉಪ್ಪು ಹಾಕ್ತಾಯಿದ್ದೀನಿ. ಸೊ ನೀರು ಮರಳ್ತಾ ಇದ್ದಂಗೆ ನಾನಿವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇದಕ್ಕೆ ಸ್ಪಿನಾಕ್ ನೂಡಲ್ಸ್ ಹಾಕೋಣ. ಸೊ ಇದು ಒಂದು 3-4 ನಿಮಿಷ ಕುಕ್ ಆದರೆ ಸಾಕು. ಯಾಕಂದ್ರೆ ನೋಡಿ ಸ್ಪ್ಲಿಟ್ ಆದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ನಾವು ಬಸ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ಲಿಟ್ ಆಗಿದೆ, ಅದಾಗದೆ. ಸೊ ಗೊತ್ತಾಗುತ್ತೆ ಆಗಿದೆ ಅಂತ ಅರ್ಥ. ಇದಕ್ಕೆ ನಾನು ಸ್ವಲ್ಪ ತಣ್ಣಕ್ಕಿರೋ ನೀರು, ನಾರ್ಮಲ್ ನೀರು ಹಾಕ್ತಾಯಿದ್ದೀನಿ, ಕ್ಲೀನಿಗೆ ಅಂಟ್ಕೋಬಾರ್ದಂತ. ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ರೌಂಡಿಗೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತೀನಿ. ಸೊ ಬನ್ನಿ ಇವಾಗ ನೋಡಿ ಎಷ್ಟು ಕ್ಲೀನಾಗೆ ಒಂದಕ್ಕೊಂದು ಅಂಟ್ಕೊಂಡಂಗೆ ಎಷ್ಟು ಕ್ಲೀನಾಗಿ ಇದೆ ಅಂತ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಮಾಡೋಕ್ಕಿವಾಗ. ಸೊ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಾರ್ಲಿಕ್ಕು, ಸ್ವಲ್ಪ ಜಿಂಜರು, ಗಾರ್ಲಿಕ್ಕು ಸ್ವಲ್ಪ ಗ್ರೇಟ್ ಮಾಡಿ ಚೆನ್ನಾಗಿ ಹಾಕೊಳ್ಳೋಣ. ನಂತರ ಹಸಿಮೆಣ್ಸಿನ್ಕಾಯಿ, ಇಲ್ಲಿ ನಾನಿಲ್ಲಿ 100 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಹೇಗೆ ಬೇಕೋ ಆ ಥರ ಹಾಕ್ಕೋಬೋದು ನೀವು. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟು, ಸುಟ್ಕೊಂಡಿರೋ ಕ್ಯಾರೆಟು, ಕ್ಯಾಬೇಜು, ಇದಕ್ಕೆ ಬೀನ್ಸ್ ಕೂಡ ಚೆಂದ ಕಟ್ಕೊಂಡಿದ್ದೀನಿ. ಅದು ಕೂಡ ನಿಮಗೆ ಸ್ವಲ್ಪ ಫ್ರೈ ಆಗಲಿ. ಜೊತೆಗೆ ಉಪ್ಪು ಹಾಕ್ಕೊಳ್ಳೋಣ. ಸೊ ಒಂದು 75% ಅಷ್ಟು ಕುಕ್ ಆದರೆ ಸಾಕು. ಇದಕ್ಕೆ ನೀವು ಸ್ಪಿನಾಕ್ ಏನಿದೆಯೋ ಅದು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಕ್ಲೀನಾಗೆ ಸ್ಪ್ರೆಡ್ ಆಗಿದೆ ಕ್ಲೀನಾಗೆ. ಇವಾಗ ಸೋಯಾ ಸಾಸು 1 ಸ್ಪೂನಷ್ಟು, ಟೊಮೊಟೊ ಕೆಚಪ್ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ರೆಡ್ ಚಿಲ್ಲಿ ಸಾಸು, ಪೆಪ್ಪರ್ ಪೌಡ್ರು ಸ್ವಲ್ಪ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಸ್ಪೈಸಿ ಐಟಮ್ಸು ಏನಿಲ್ಲ. ನೋಡಿ ಎಷ್ಟು ಬೇಗ ಎಷ್ಟು ಕ್ಲೀನಾಗಾಯಿತು. ಮಕ್ಕಳಿಗೆ ತುಂಬ ಇಷ್ಟಪಡ್ಬೋದು. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಆಗಿದೆ ಇದು. ಸೊ ಇದೇ ಥರ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಇದ್ರ ಮೇಲೆ ನೀವು ಆನಿಯನ್ದು, ಗಾರ್ಲಿಕ್ಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.